बाबा साहेब अंबेडकर के, बाबा साहेब अंबेडकर के, बाबा साहेब अंबेडकर के ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಗುರುಗಳು MC ಸುಧಾಕರ್ ಸರ್ ಅವರೇ, ಮತ್ತು ವೈದ್ಯಕೀಯ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರೇ, we the people of India having solemnly resolved to constitute India into sovereign, socialist, secular, democratic republic, justice of social, economic, political, liberty of thought, faith and expression, we adopt and enact this constitution 1949 November 26th ಅಂತ ಅಂಬೇಡ್ಕರ್ ಅವರು ಬರೀತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ನಾನು ಭಾಳ ಸಲ ಹೇಳ್ತಿರ್ತೀನಿ. ನನ್ನಂಥ ಹುಡುಗರು ವಿಧಾನಸೌಧ ತಲುಪಕ್ಕೆ ಕಾರಣ ಆಗಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ. ನಮ್ಮಂಥ ಹುಡುಗರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಅಲ್ಲ, ಅವ್ರು ನಮ್ಮೆಲ್ಲರ ಪಾಲಿಗೆ ದೇವರಾಗಿರ್ತಾರೆ. ಯಾವತ್ತು ಆ ಮಹಾನ್ ವ್ಯಕ್ತಿ ಇಂಥ ಒಂದು ಸಂವಿಧಾನ ಬರೀಲಿಲ್ಲ ಅಂದರೆ ಇಷ್ಟೆಲ್ಲ ಭಾಳಷ್ಟು ಜನ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ನಮ್ಮ ಮುಖಂಡರಿದ್ದಾರೆ. ಇವತ್ತು ಅಂಬೇಡ್ಕರ್ ಆದರ್ಶಗಳನ್ನ ಜನಕ್ಕೆ ತಲುಪಿಸ್ತಿದ್ದಾರೆ. ನಮ್ಮ ಸುಧಾ ವೆಂಕಟೇಶ್ ಅಣ್ಣವರೇ, ವೆಂಕಟರಮಣಪ್ಪನವರೇ, ವೇಣು ಅಣ್ಣವರೇ, ನಮ್ಮ ವೆಂಕಟಣ್ಣವರೇ, ಗ್ಯಾಸ್ ನಾಗರಾಜ್ ಅಣ್ಣವರೇ, ನಾರಾಯಣಣ್ಣ ತಿಪ್ಪೇನಹಳ್ಳಿಯವರೇ, ಶ್ರೀನಿವಾಸ್ ಅಣ್ಣ, ರತ್ನಮ್ಮಕ್ಕನವರೇ, ನಮ್ಮ ಜಗದೀಶ್ ಅವರಿದ್ದಾರೆ, ಹಿಂಭಾಗದಲ್ಲಿ ನಮ್ಮ ಬಾಲ್ಕುಂಟಳ್ಳಿ ಗಂಗಾಧರಣ್ಣವರಿದ್ದಾರೆ, ರಾಜಾಕಾಂತಣ್ಣ ಇದ್ದಾರೆ, ಕಣ್ತಳ್ಳಿ ವೆಂಕಟೇಶ್ ಅಣ್ಣ, ಮಿಲ್ಟನ್ ವೆಂಕಟೇಶ್ ಅಣ್ಣ, SM ಮುನಿಯಪ್ಪ ಅವರು, ಶಿವಾನಂದ ಅಣ್ಣವರು, ಎಲ್ಲರೂ ಇವರು ನಮ್ಮ ಆದರ್ಶಗಳನ್ನ ಜನರ ಹತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ರಿಗೂ ಹೇಳ್ತಾ, ಅಂಬೇಡ್ಕರ್ ಅವರ ಆದರ್ಶಗಳು ಜೀವಂತವಾಗಿರಬೇಕು. ನೀವೆಲ್ಲರೂ ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು. ನಿಮ್ಮನ್ನು ಕಾಪಾಡೋಕ್ಕೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಇದೆಯೋ ಸಪೋರ್ಟ್ ಇದೆಯೋ ಗೊತ್ತಿಲ್ಲ. ಆ ಸಂವಿಧಾನ ಅನ್ನೋ ಪುಸ್ತಕ ಮಾತ್ರ ನಮ್ಮನ್ನೆಲ್ಲರನ್ನೂ ಒಂದು ಹಂತಕ್ಕೆ ಕರ್ಕೊಂಡೋಗೋ ಶಕ್ತಿ ನಮ್ಮ ಸಂವಿಧಾನಕ್ಕಿದೆ. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ, DKಶಿ ಸಾಹೇಬರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ನಮ್ಮ ಮಹದೇವಪ್ಪ ಸಾಹೇಬರು. ವಿಶೇಷವಾಗಿ ಇವತ್ತು ನಾನು ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವ್ರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ, ನಿಜವಾಗ್ಲೂ ನಮ್ಮ ಉಸ್ತುವಾರಿ ಸಚಿವರ ಸಾರಥ್ಯದಲ್ಲಿ ಕೆಲಸ ಮಾಡೋದು ನಮ್ಮ ಸೌಭಾಗ್ಯ. ಇವತ್ತು ನೋಡಿ, ಮೆಡಿಕಲ್ ಕಾಲೇಜ್ ಇನ್ನೂ 4-5 ತಿಂಗಳು ಬೇಕಾಗಿತ್ತು, ಆದರೆ ಇವತ್ತು ಸರ್ಕಾರದಲ್ಲಿ ಮಾತಾಡಿ ಇವತ್ತು ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೆಡಿಕಲ್ ಕಾಲೇಜ್ನ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು 300ರಿಂದ 400ಕ್ಕೂ ಹೆಚ್ಚು ಕೋಟಿ ಅನುದಾನ ನಮ್ಮ ಸರ್ಕಾರ ಇವತ್ತು ಬಿಡುಗಡೆ ಮಾಡಿ ಆ ಕಾಲೇಜನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಒಪ್ಪಿಸ್ತಾ ಇದ್ದಾರೆ. ವಿಶೇಷವಾಗಿ ನಾನು ಶರಣ್ ಪ್ರಕಾಶ್ ಪಾಟೀಲ್ ಸರ್ಗೆ, MC ಸುಧಾಕರಣ್ಣ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂದರೆ 7-8 ವರ್ಷಗಳ ಹಿಂದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ, ಇನ್ನೊಂದು ನೆನಪಿರಲಿ, ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ 1200 ಕೋಟಿ ಅನುದಾನ ಕೊಟ್ಟವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಪೇಪರಲ್ಲಿದೆ. ಇವತ್ತು ಇಷ್ಟೆಲ್ಲ ಭವನ ಕಾಣ್ತೀವಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇದಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.